ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗ 74 ವರ್ಷ. ಸೆಪ್ಟೆಂಬರ್ 17 ತಾರೀಕು ಬಂದ್ರೆ 75ನೇ ವರ್ಷಕ್ಕೆ ಕಾಲಿಡ್ತಾರೆ. ಅವರು 75 ವರ್ಷಕ್ಕೆ ನಿವೃತ್ತರಾದರೆ ದೇಶಕ್ಕೆ ಯಾರು ಪ್ರಧಾನಿಯಾಗಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಕೊಟ್ಟಿದ್ದಾರೆ. ಮೋದಿ ಬಳಿಕ ಪ್ರಧಾನಿ ಆಗ್ತಾರಾ ಯೋಗಿ? ನಮೋ ನಿವೃತ್ತಿ ಆಗ್ತಾರೆ ಅಂತಿದೆ ಇಂಡಿ ಕೂಟ. ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತಿದ್ದಂತೆಯೇ ನಿವೃತ್ತರಾಗ್ಲಿ ಅಂತ ಇಂಡಿ ಕೂಟ ಬಯಸುತ್ತಿದೆ. ಮಾತಿಗೂ 75ಕ್ಕೆ ನಿವೃತ್ತರಾಗ್ಲಿ ಅಂತ ಹೇಳ್ತಿದೆ. सितंबर में रिटायरमेंट का एप्लीकेशन लिखने के लिए शायद वो आरएसएस मुख्यालय गए. मेरी जो जानकारी है 10-11 साल में कभी मोदी जी गए नहीं. मोदी जी गए हैं वो बताने के गए हैं मोहन राव भागवत जी से कि टाटा बाय बाय मैं जा रहा हूँ. ದೇಶದ ಪ್ರಧಾನಿ ಆಗ್ತಾರಾ ಬುಲ್ಡೋಸರ್ ಬಾಬಾ? ಮೋದಿ ಬಳಿಕ ಮುಂದಿನ ಪ್ರಧಾನಮಂತ್ರಿ ಯಾರಾಗಬಹುದೆಂಬ ಕುತೂಹಲ ಎಲ್ಲರಲ್ಲೂ ಇದೆ. ಕೆಲವರು ಯೋಗಿ ಆದಿತ್ಯನಾಥ್ ಹೆಸರು ಹೇಳ್ತಿದ್ದಾರೆ. ಇದೇ ಪ್ರಶ್ನೆಯನ್ನ ಉತ್ತರ ಪ್ರದೇಶದ ಸಿಎಂ ಮುಂದೆ ಇಡಲಾಗಿದ್ದು ಅವರು ಕೊಟ್ಟ ಹೇಳಿಕೆ ಕಂಡು ಎಲ್ಲರೂ ಶಾಕ್ ಆಗಿದ್ದಾರೆ. उत्तर प्रदेश का मुख्यमंत्री यहाँ पे उत्तर प्रदेश की जनता के लिए पार्टी ने मुझे यहाँ लगाया है और राजनीति मेरे लिए एक फुल टाइम जॉब नहीं है. और ठीक है, इस समय हम यहाँ काम कर रहे हैं, लेकिन मैं वास्तव में हूं तो एक योगी. हम लोग जिस समय तक हैं काम कर रहे हैं. कब तक करेंगे किसी है इसका भी एक समय सीमा हो. ಯೋಗಿ ಆದಿತ್ಯನಾಥ್ ನೇರವಾಗಿ ಪ್ರಧಾನಿ ಪಟ್ಟವನ್ನಂತೂ ಕೇಳಲ್ಲ. ಆದ್ರೆ ಆರ್ಎಸ್ಎಸ್ ನಾಯಕರು ಒತ್ತಡ ಹೇರಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ. ಯೋಗಿಗೆ ಪ್ರಧಾನಿ ಪಟ್ಟದ ಭಾಗ್ಯ. ಕರ್ಮಠ ಹಿಂದೂ ನಾಯಕನಿಗೆ ಆರ್ಎಸ್ಎಸ್ ಮಣೆ ಹಾಕುತ್ತಾ ಅನ್ನೋ ಮಾತು ಕೇಳಿ ಬಂದಿದೆ. ಬಿಜೆಪಿಯಲ್ಲಿ ಪ್ರಧಾನಿ ಸ್ಥಾನದ ರೇಸ್ನಲ್ಲಿ ಹಲವರ ಹೆಸರು ಕೇಳಿ ಬಂದಿದೆ. ಗಡ್ಕರಿ, ಅಮಿತ್ ಶಾ, ಜೈಶಂಕರ್, ಹಿಮಾಂತ ಹೆಸರು ಇದೆ. ಆದರೆ ಎಲ್ಲರಿಗಿಂತ ಯೋಗಿ ಆದಿತ್ಯನಾಥ್ ಬಲು ಭಿನ್ನವಾಗಿದ್ದಾರೆ. ರಾಮ ಮಂದಿರ ನಿರ್ಮಾಣ, ಕುಂಭಮೇಳ ನಡೆಸಿದ್ರು. ಮಹಾಕುಂಭಮೇಳವನ್ನ ಜವಾಬ್ದಾರಿಯಿಂದ ನೋಡಿಕೊಂಡು ಬೇಷ್ ಎನಿಸಿಕೊಂಡಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಇರಾದೆ ಈಡೇರಿಸೋಕೆ ಯೋಗಿ ಬೇಕು. ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ನಿರ್ಮಾಣವಾಗಬೇಕು. ಮಥುರಾದಲ್ಲಿ ಶ್ರೀಕೃಷ್ಣನ ಭವ್ಯ ಮಂದಿರ ಕಟ್ಟಿಸಬೇಕು. ಹೀಗಾಗಿ ಯೋಗಿ ಪ್ರಧಾನಿಯಾಗಲು ಸಾಲು ಸಾಲು ಕಾರಣಗಳಿವೆ. ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಬಗ್ಗೆ ಎಲ್ರಿಗೂ ಗೊತ್ತು. ಯೋಗಿ ಗುಟುರು ಹಾಕಿದ್ರೆ ನೇಪಾಳವೇ ನಡುಗುತ್ತದೆ. ಯೋಗಿ ಆದಿತ್ಯನಾಥ್ ನೇರವಾಗಿ ಪ್ರಧಾನಿ ಪಟ್ಟವನ್ನಂತೂ ಕೇಳಲ್ಲ. ಆದ್ರೆ ಆರ್ಎಸ್ಎಸ್ ನಾಯಕರು ಒತ್ತಡ ಹೇರಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗ 74 ವರ್ಷ. ಸೆಪ್ಟೆಂಬರ್ 17 ತಾರೀಕು ಬಂದ್ರೆ 75ನೇ ವರ್ಷಕ್ಕೆ ಕಾಲಿಡ್ತಾರೆ. ಅವರು 75 ವರ್ಷಕ್ಕೆ ನಿವೃತ್ತರಾದರೆ ದೇಶಕ್ಕೆ ಯಾರು ಪ್ರಧಾನಿಯಾಗಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಕೊಟ್ಟಿದ್ದಾರೆ. ಮೋದಿ ಬಳಿಕ ಪ್ರಧಾನಿ ಆಗ್ತಾರಾ ಯೋಗಿ? ನಮೋ ನಿವೃತ್ತಿ ಆಗ್ತಾರೆ ಅಂತಿದೆ ಇಂಡಿ ಕೂಟ. ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತಿದ್ದಂತೆಯೇ ನಿವೃತ್ತರಾಗ್ಲಿ ಅಂತ ಇಂಡಿ ಕೂಟ ಬಯಸುತ್ತಿದೆ. ಮಾತಿಗೂ 75ಕ್ಕೆ ನಿವೃತ್ತರಾಗ್ಲಿ ಅಂತ ಹೇಳ್ತಿದೆ. सितंबर में रिटायरमेंट का एप्लीकेशन लिखने के लिए शायद वो आरएसएस मुख्यालय गए. मेरी जो जानकारी है 10-11 साल में कभी मोदी जी गए नहीं. मोदी जी गए हैं वो बताने के गए हैं मोहन राव भागवत जी से कि टाटा बाय बाय मैं जा रहा हूँ. ದೇಶದ ಪ್ರಧಾನಿ ಆಗ್ತಾರಾ ಬುಲ್ಡೋಸರ್ ಬಾಬಾ? ಮೋದಿ ಬಳಿಕ ಮುಂದಿನ ಪ್ರಧಾನಮಂತ್ರಿ ಯಾರಾಗಬಹುದೆಂಬ ಕುತೂಹಲ ಎಲ್ಲರಲ್ಲೂ ಇದೆ. ಕೆಲವರು ಯೋಗಿ ಆದಿತ್ಯನಾಥ್ ಹೆಸರು ಹೇಳ್ತಿದ್ದಾರೆ. ಇದೇ ಪ್ರಶ್ನೆಯನ್ನ ಉತ್ತರ ಪ್ರದೇಶದ ಸಿಎಂ ಮುಂದೆ ಇಡಲಾಗಿದ್ದು ಅವರು ಕೊಟ್ಟ ಹೇಳಿಕೆ ಕಂಡು ಎಲ್ಲರೂ ಶಾಕ್ ಆಗಿದ್ದಾರೆ. उत्तर प्रदेश का मुख्यमंत्री यहाँ पे उत्तर प्रदेश की जनता के लिए पार्टी ने मुझे यहाँ लगाया है और राजनीति मेरे लिए एक फुल टाइम जॉब नहीं है. और ठीक है, इस समय हम यहाँ काम कर रहे हैं, लेकिन मैं वास्तव में हूं तो एक योगी. हम लोग जिस समय तक हैं काम कर रहे हैं. कब तक करेंगे किसी है इसका भी एक समय सीमा हो. ಯೋಗಿ ಆದಿತ್ಯನಾಥ್ ನೇರವಾಗಿ ಪ್ರಧಾನಿ ಪಟ್ಟವನ್ನಂತೂ ಕೇಳಲ್ಲ. ಆದ್ರೆ ಆರ್ಎಸ್ಎಸ್ ನಾಯಕರು ಒತ್ತಡ ಹೇರಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ. ಯೋಗಿಗೆ ಪ್ರಧಾನಿ ಪಟ್ಟದ ಭಾಗ್ಯ.
ಕರ್ಮಠ ಹಿಂದೂ ನಾಯಕನಿಗೆ ಆರ್ಎಸ್ಎಸ್ ಮಣೆ ಹಾಕುತ್ತಾ ಅನ್ನೋ ಮಾತು ಕೇಳಿ ಬಂದಿದೆ. ಬಿಜೆಪಿಯಲ್ಲಿ ಪ್ರಧಾನಿ ಸ್ಥಾನದ ರೇಸ್ನಲ್ಲಿ ಹಲವರ ಹೆಸರು ಕೇಳಿ ಬಂದಿದೆ. ಗಡ್ಕರಿ, ಅಮಿತ್ ಶಾ, ಜೈಶಂಕರ್, ಹಿಮಾಂತ ಹೆಸರು ಇದೆ. ಆದರೆ ಎಲ್ಲರಿಗಿಂತ ಯೋಗಿ ಆದಿತ್ಯನಾಥ್ ಬಲು ಭಿನ್ನವಾಗಿದ್ದಾರೆ. ರಾಮ ಮಂದಿರ ನಿರ್ಮಾಣ, ಕುಂಭಮೇಳ ನಡೆಸಿದ್ರು. ಮಹಾಕುಂಭಮೇಳವನ್ನ ಜವಾಬ್ದಾರಿಯಿಂದ ನೋಡಿಕೊಂಡು ಬೇಷ್ ಎನಿಸಿಕೊಂಡಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಇರಾದೆ ಈಡೇರಿಸೋಕೆ ಯೋಗಿ ಬೇಕು. ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ನಿರ್ಮಾಣವಾಗಬೇಕು. ಮಥುರಾದಲ್ಲಿ ಶ್ರೀಕೃಷ್ಣನ ಭವ್ಯ ಮಂದಿರ ಕಟ್ಟಿಸಬೇಕು. ಹೀಗಾಗಿ ಯೋಗಿ ಪ್ರಧಾನಿಯಾಗಲು ಸಾಲು ಸಾಲು ಕಾರಣಗಳಿವೆ. ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಬಗ್ಗೆ ಎಲ್ರಿಗೂ ಗೊತ್ತು. ಯೋಗಿ ಗುಟುರು ಹಾಕಿದ್ರೆ ನೇಪಾಳವೇ ನಡುಗುತ್ತದೆ. ಯೋಗಿ ಆದಿತ್ಯನಾಥ್ ನೇರವಾಗಿ ಪ್ರಧಾನಿ ಪಟ್ಟವನ್ನಂತೂ ಕೇಳಲ್ಲ. ಆದರೆ ಆರ್ಎಸ್ಎಸ್ ನಾಯಕರು ಒತ್ತಡ ಹೇರಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗ 74 ವರ್ಷ. ಸೆಪ್ಟೆಂಬರ್ 17 ತಾರೀಕು ಬಂದ್ರೆ 75ನೇ ವರ್ಷಕ್ಕೆ ಕಾಲಿಡ್ತಾರೆ. ಅವರು 75 ವರ್ಷಕ್ಕೆ ನಿವೃತ್ತರಾದರೆ ದೇಶಕ್ಕೆ ಯಾರು ಪ್ರಧಾನಿಯಾಗಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅದಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಕೊಟ್ಟಿದ್ದಾರೆ. ಮೋದಿ ಬಳಿಕ ಪ್ರಧಾನಿ ಆಗ್ತಾರಾ ಯೋಗಿ? ನಮೋ ನಿವೃತ್ತಿ ಆಗ್ತಾರೆ ಅಂತಿದೆ ಇಂಡಿ ಕೂಟ. ಸೆಪ್ಟೆಂಬರ್ 17ಕ್ಕೆ ನರೇಂದ್ರ ಮೋದಿ ಅವರಿಗೆ 75 ವರ್ಷ ತುಂಬುತ್ತಿದ್ದಂತೆಯೇ ನಿವೃತ್ತರಾಗ್ಲಿ ಅಂತ ಇಂಡಿ ಕೂಟ ಬಯಸುತ್ತಿದೆ. ಮಾತು ಮಾತಿಗೂ 75ಕ್ಕೆ ನಿವೃತ್ತರಾಗ್ಲಿ ಅಂತ ಹೇಳ್ತಿದೆ. सितंबर में रिटायरमेंट का एप्लीकेशन लिखने के लिए शायद वो आरएसएस मुख्यालय गए. मेरी जो जानकारी है 10-11 साल में कभी मोदी जी गए नहीं. मोदी जी गए हैं वो बताने के गए हैं मोहन राव भागवत जी से कि टाटा बाय बाय मैं जा रहा हूँ. ದೇಶದ ಪ್ರಧಾನಿ ಆಗ್ತಾರಾ ಬುಲ್ಡೋಸರ್ ಬಾಬಾ? ಮೋದಿ ಬಳಿಕ ಮುಂದಿನ ಪ್ರಧಾನಮಂತ್ರಿ ಯಾರಾಗಬಹುದೆಂಬ ಕುತೂಹಲ ಎಲ್ಲರಲ್ಲೂ ಇದೆ. ಕೆಲವರು ಯೋಗಿ ಆದಿತ್ಯನಾಥ್ ಹೆಸರು ಹೇಳ್ತಿದ್ದಾರೆ. ಇದೇ ಪ್ರಶ್ನೆಯನ್ನ ಉತ್ತರ ಪ್ರದೇಶದ ಸಿಎಂ ಮುಂದೆ ಇಡಲಾಗಿದ್ದು ಅವರು ಕೊಟ್ಟ ಹೇಳಿಕೆ ಕಂಡು ಎಲ್ಲರೂ ಶಾಕ್ ಆಗಿದ್ದಾರೆ. उत्तर प्रदेश का मुख्यमंत्री यहाँ पे उत्तर प्रदेश की जनता के लिए पार्टी ने मुझे यहाँ लगाया है और राजनीति मेरे लिए एक फुल टाइम जॉब नहीं है. और ठीक है, इस समय हम यहाँ काम कर रहे हैं, लेकिन मैं वास्तव में हूं तो एक योगी. हम लोग जिस समय तक हैं काम कर रहे हैं. कब तक करेंगे किसी है इसका भी एक समय सीमा हो. ಯೋಗಿ ಆದಿತ್ಯನಾಥ್ ನೇರವಾಗಿ ಪ್ರಧಾನಿ ಪಟ್ಟವನ್ನಂತೂ ಕೇಳಲ್ಲ. ಆದರೆ ಆರ್ಎಸ್ಎಸ್ ನಾಯಕರು ಒತ್ತಡ ಹೇರಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ. ಯೋಗಿಗೆ ಪ್ರಧಾನಿ ಪಟ್ಟದ ಭಾಗ್ಯ. ಕರ್ಮಠ ಹಿಂದೂ ನಾಯಕನಿಗೆ ಆರ್ಎಸ್ಎಸ್ ಮಣೆ ಹಾಕುತ್ತಾ ಅನ್ನೋ ಮಾತು ಕೇಳಿ ಬಂದಿದೆ. ಬಿಜೆಪಿಯಲ್ಲಿ ಪ್ರಧಾನಿ ಸ್ಥಾನದ ರೇಸ್ನಲ್ಲಿ ಹಲವರ ಹೆಸರು ಕೇಳಿ ಬಂದಿದೆ. ಗಡ್ಕರಿ, ಅಮಿತ್ ಶಾ, ಜೈಶಂಕರ್, ಹಿಮಾಂತ ಹೆಸರು ಇದೆ. ಆದರೆ ಎಲ್ಲರಿಗಿಂತ ಯೋಗಿ ಆದಿತ್ಯನಾಥ್ ಬಲು ಭಿನ್ನವಾಗಿದ್ದಾರೆ. ರಾಮ ಮಂದಿರ ನಿರ್ಮಾಣ, ಕುಂಭಮೇಳ ನಡೆಸಿದ್ರು. ಮಹಾಕುಂಭಮೇಳವನ್ನ ಜವಾಬ್ದಾರಿಯಿಂದ ನೋಡಿಕೊಂಡು ಬೇಷ್ ಎನಿಸಿಕೊಂಡಿದ್ದಾರೆ. ಬಿಜೆಪಿ ಆರ್ಎಸ್ಎಸ್ ಇರಾದೆ ಈಡೇರಿಸೋಕೆ ಯೋಗಿ ಬೇಕು. ಕಾಶಿಯಲ್ಲಿ ವಿಶ್ವನಾಥನ ಮಂದಿರ ನಿರ್ಮಾಣವಾಗಬೇಕು. ಮಥುರಾದಲ್ಲಿ ಶ್ರೀಕೃಷ್ಣನ ಭವ್ಯ ಮಂದಿರ ಕಟ್ಟಿಸಬೇಕು. ಹೀಗಾಗಿ ಯೋಗಿ ಪ್ರಧಾನಿಯಾಗಲು ಸಾಲು ಸಾಲು ಕಾರಣಗಳಿವೆ. ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಬಗ್ಗೆ ಎಲ್ರಿಗೂ ಗೊತ್ತು. ಯೋಗಿ ಗುಟುರು ಹಾಕಿದ್ರೆ ನೇಪಾಳವೇ ನಡುಗುತ್ತದೆ. ಯೋಗಿ ಆದಿತ್ಯನಾಥ್ ನೇರವಾಗಿ ಪ್ರಧಾನಿ ಪಟ್ಟವನ್ನಂತೂ ಕೇಳಲ್ಲ. ಆದರೆ ಆರ್ಎಸ್ಎಸ್ ನಾಯಕರು ಒತ್ತಡ ಹೇರಿದ್ರೆ ಇಲ್ಲ ಅನ್ನೋಕ್ಕಾಗಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.